ಭಾವನೆ, ಫೀಲಿಂಗ್ಸ್. ನಾವು ಭಾವನಾತ್ಮಕ ಜೀವಿ. ನಾವು ನಮ್ಮ ಭಾವನೆಗೆ ಯಾವ ಡೈರೆಕ್ಷನ್ ಕೊಡ್ತಾ ಇದ್ದೀವಿ ಅನ್ನೋದು ಮುಖ್ಯವಾದ ಸಂಗತಿ ಆಗುತ್ತೆ. ನಾವು ನಮ್ಮ ಭಾವನೆನ ಪಾಸಿಟಿವ್ ಕಡೆ ತಿರುಗಿಸ್ತೀವ ಅಥವಾ ನೆಗೆಟಿವ್ ಕಡೆ ತಿರುಗಿಸ್ತೀವ, ಇದ್ರ ಮೇಲೆ ನಮ್ಮ ಜೀವನ ನಿರ್ಧಾರ ಆಗ್ತದೆ. ನಾವು ಹುಟ್ಟಿದಾಗಿನಿಂದ ಇವತ್ತಿನ ತನಕ ನಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಭಾವನೆ ಇದ್ದೇ ಇರ್ತದೆ. ನಾವು ನಿದ್ದೆ ಮಾಡ್ತಿರ್ಬೇಕಾದ್ರೆ ಸಹ ನಮ್ಮ ಯೋಚನೆ ನಿಂತಿರ್ಬೋದು, ಆದರೆ ಭಾವನೆ ಇದ್ದೇ ಇರ್ತದೆ. ಉದಾಹರಣೆಗೆ ನಮಗೊಂದು ಸೊಳ್ಳೆ ಕಚ್ಚಿದ್ರು ಸಹ ನಮ್ಗೆ ಫೀಲ್ ಆಗುತ್ತೆ, ಎದ್ದೇಳ್ತೀವಿ. ಅಂದ್ರೆ ನಮ್ಮ ಭಾವನೆ ಆಕ್ಟಿವ್ ಇರ್ತದೆ. ನಾವು ಪ್ರತಿಕ್ಷಣ ಫೀಲ್ ಮಾಡ್ತಾ ಇರ್ತೀವಿ. ನಾವೀಗ ಜೀವಿಸ್ತಾ ಇದ್ದೀವಿ ಅಂದ್ರೆ ಏನಾದ್ರೂ ಫೀಲ್ ಮಾಡ್ತಾ ಇದ್ದೀವಿ ಅಂತಲೇ ಅರ್ಥ. ನಾವು ಮೂಲ ಕೇಂದ್ರದಲ್ಲಿ ಭಾವನಾತ್ಮಕ ಜೀವಿ. ನಮಗೆ ಮಾನವ ದೇಹ ಸಿಕ್ಕಿದ್ದು ಸಹ ನಾವೇನಾದ್ರೂ ಅನುಭವಿಸ್ಲಿ ಅಂತ. ನಮ್ಮ ಇಂದ್ರಿಯಗಳು ಸಹ ನೋಡ್ಲಿಕ್ಕೆ, ಕೇಳಲಿಕ್ಕೆ, ಸ್ವಾದನ ಆಹ್ವಾನಿಸ್ಲಿಕ್ಕೆ, ಸ್ಪರ್ಶ ಮಾಡಲಿಕ್ಕೆ, ಒಟ್ಟಾರೆ ಫೀಲಿಂಗ್ ನ ಅನುಭವಿಸ್ಲಿಕ್ಕೆ ಇದೆ. ನಾವೀಗೇನು ಫೀಲ್ ಮಾಡ್ತೀವೋ ಅದೇ ನಮ್ಮ ಭವಿಷ್ಯ ನಿರ್ಮಾಣ ಮಾಡ್ತದೆ. ಯಾಕಂದ್ರೆ ನಮ್ಮ ಭಾವನೆ, ಇಮೋಷನ್ ಏನಿದೆ ಅದು ಇಂಧನದ ತರ ಕೆಲಸ ಮಾಡ್ತದೆ. ಭಾವನೆ ಇಲ್ಲದೆ ಬರೀ ಮಾತಿಂದ, ಯೋಚನೆಯಿಂದ ಜೀವನ ಬದಲಾಗಲ್ಲ. ನಮ್ಮ ಜೀವನ ಬದಲಾಗಬೇಕು ಅಂದರೆ ಯೋಚನೆಯ ಜೊತೆ ಭಾವನೆ ಇರಲೇಬೇಕು. ನಮಗೆ ದಿನದಲ್ಲಿ ಎಷ್ಟೋ ವಿಚಾರಗಳು ಬರ್ತವೆ, ಅದರಲ್ಲಿ ಜಾಸ್ತಿ ನಿರರ್ಥಕ, ನಿಷ್ಪ್ರಯೋಜಕ ಆಗಿರ್ತವೆ. ಯಾಕಂದರೆ ಅದರಲ್ಲಿ ಭಾವನೆನೇ ಇರಲ್ಲ. ಹಾಗಾಗಿ ಈ ಫೀಲಿಂಗ್ಸ್, ಈ ಭಾವನೆ ಅನ್ನೋದು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ನಿಮ್ಮ ವಿಚಾರ ರಾಕೆಟ್ ಆದರೆ ಭಾವನೆ ಇಂಧನ. ನಮ್ಮ ಯಾವುದೇ ಕೆಲಸದಲ್ಲಿ ನಮ್ಮ ಭಾವನೆ ಯಾವ ರೀತಿ ಇದೆ ಅನ್ನೋದು ಮುಖ್ಯವಾದ ಅಂಶ ಆಗುತ್ತೆ. ಈ ಭಾವನೆಯಲ್ಲಿ ಎರಡು ವಿಧ, ಒಂದು ಸಕಾರಾತ್ಮಕ ಭಾವನೆ, ಇನ್ನೊಂದು ನಕಾರಾತ್ಮಕ ಭಾವನೆ. ಎಲ್ಲ ಒಳ್ಳೆ ಭಾವನೆ, ಸಕಾರಾತ್ಮಕ ಭಾವನೆ ಪ್ರೇಮದಿಂದ ಉತ್ಪನ್ನ ಆಗುತ್ತೆ. ನಮ್ಮ ನಕಾರಾತ್ಮಕ ಭಾವನೆಗಳು ಪ್ರೇಮದ ಅಭಾವದಿಂದ ಉತ್ಪತ್ತಿಯಾಗ್ತದೆ. ನೀವು ಖುಷಿಯಾಗಿದ್ದೀರಾ, ಪ್ರೇಮದಿಂದ ಇದ್ದೀರಾ ಅಂದರೆ ನೀವು ಪ್ರೇಮವನ್ನು ಕೊಡ್ತಾ ಇದ್ದೀರಾ. ಮತ್ತೆ ನೀವು ಪ್ರೇಮನ ಕೊಟ್ಟಾಗ ಅದೇ ನಿಮಗೆ ವಾಪಸ್ ಬರ್ತದೆ. ಅಥವಾ ನೀವು ಕೆಟ್ಟ ಭಾವನೆ, ನಿರಾಶೆನ, ನಕಾರಾತ್ಮಕ ಭಾವನೆನ ಕೊಡ್ತಾ ಇದ್ದೀರಾ ಅಂದರೆ ನೀವು ಅದನ್ನೇ ವಾಪಸ್ ಪಡಿತೀರಾ. ನಿಮಗೆ ನಕಾರಾತ್ಮಕ ಭಾವ ಕಾಡ್ತಾ ಇದೆಯಾ ಅಂದರೆ ನಿಮ್ಮಲ್ಲಿ ಪ್ರೀತಿಯ, ಪ್ರೇಮದ ಅಭಾವ ಇದೆ ಅಂತ ಅರ್ಥ. ಸಕಾರಾತ್ಮಕ ಭಾವ ಅಂದರೆ ಪ್ರೇಮ, ಆನಂದ, ಖುಷಿ, ಉತ್ಸಾಹ, ಇವೆಲ್ಲ ಪಾಸಿಟಿವ್ ಇಮೋಷನ್ಸ್. ನೆಗೆಟಿವ್ ಅಂದರೆ ಸಿಡಿಮಿಡಿ, ಚಿಂತೆ, ನಿರಾಶೆ, ಬೇಜಾರು, ಕೋಪ, ಹತಾಶೆ, ಇವೆಲ್ಲ ನೆಗೆಟಿವ್ ಭಾವನೆಗಳಿಗೆ ಉದಾಹರಣೆ. ನಾವು ನಮ್ಮಲ್ಲಿ ಯಾವ ಭಾವನೆ ತುಂಬಿಸ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಿರ್ಧಾರ ಆಗ್ತದೆ. ನಮ್ಮ ಜೀವನ ಈ ಭಾವನೆಗಳ ಮೇಲೆ ನಿಂತಿರೋದು. ನಿಮ್ಗೇನಾದರೂ ಬೇಜಾರು, ಕೋಪ, ಹತಾಶೆ, ನಿರಾಶೆ ಆದಾಗ ತಕ್ಷಣ ನೀವು ಮಾಡಬೇಕಾದಂತಹ ಕೆಲಸ ಏನಂದರೆ ನಿಮ್ಮ ನೆಗೆಟಿವಿಟಿನ, ನಕಾರಾತ್ಮಕ ಭಾವನೆನ ಪಾಸಿಟಿವ್ ಆಗಿ ಪರಿವರ್ತನೆಗೊಳಿಸ್ಕೋಬೇಕು. ಅದಕ್ಕೆ ಪ್ರೇಮ, ಧನ್ಯವಾದ ಇದನ್ನು ನಿಮ್ಮ ಜೀವನದಲ್ಲಿ ನೀವು ತರಬೇಕಾಗ್ತದೆ. ನಿಮ್ಗೇನೇ ಬೇಜಾರಾಗಿದ್ರು ಆ ಕ್ಷಣ ನೀವು ನಿಮ್ಮ ಹತ್ರ ಇರೋ ಒಳ್ಳೆಯದಕ್ಕೆ ಕೃತಜ್ಞತೆ ಸಲ್ಲಿಸಬೇಕು. ನಿಮ್ಮ ಹತ್ರ ಏನೇನು ಇದೆ ಅನ್ನೋದಕ್ಕೆ ಗ್ರ್ಯಾಟಿಟ್ಯೂಡ್ ಸಲ್ಲಿಸಬೇಕು. ನಿಮ್ಮ ಜೀವನದಲ್ಲಿರುವಂತಹ ಒಳ್ಳೆಯ ವ್ಯಕ್ತಿಗಳ ಜೊತೆ ಮಾತಾಡಬೇಕು, ಒಳ್ಳೆಯ ಜನರ ಜೊತೆ ಬೆರೆಬೇಕು, ಒಳ್ಳೆಯ ಸಂಗತಿಗಳನ್ನು ನೆನೆಸ್ಕೋಬೇಕು. ಈ ಮೂಲಕ ನೀವು ನೆಗೆಟಿವ್ ಇಂದ ಪಾಸಿಟಿವ್ ಕಡೆ ಶಿಫ್ಟ್ ಆಗ್ತೀರಾ. ಒಳ್ಳೆ ಭಾವನೆ ಬರಲಿಕ್ಕೆ ಆ ಕ್ಷಣ ನೀವು ಏನೇನು ಮಾಡ್ಬೇಕಂತಿದ್ದೀರೋ ಅದನ್ನು ನೀವು ಮಾಡಬಹುದು. ನಿಮಗೆ ಅಳಬೇಕಂತ ಅನಿಸ್ತಾ ಇದೆಯಾ, ಹತ್ತು ಬಿಡಿ, ಮನ್ಸು ಹಗುರ ಆಗಲಿ. ಅಳೋದು ತಪ್ಪಲ್ಲ. ನನಗೆ ಬೇಜಾರಾದರೆ, ನೋವಾದರೆ ನಾನು ಸೈಲೆಂಟಾಗಿ ಒಬ್ಬನೇ ಕೂತ್ಕೊಂಡ್ಬಿಡ್ತೀನಿ. ನನ್ನ ಜೊತೆ ನಾನು ಇರ್ತೀನಿ, ಮೂಲಕ್ಕೆ ಹೋಗ್ತೀನಿ. ಮತ್ತೆ ಅಲ್ಲಿಂದ ಖುಷಿನ, ಸಂತೋಷನ, ಧನ್ಯತಾ ಭಾವನ ಕ್ರಿಯೇಟ್ ಮಾಡ್ತೀನಿ. ನೀವು ಖುಷಿಯಾಗಿರ್ಲಿಕ್ಕೆ ಏನು ಕಂಡು ಹಿಡ್ಕೊಂಡಿದ್ದೀರಾ, ಏನು ಮಾಡಿದ್ರೆ ನಿಮ್ಗೆ ಖುಷಿ ಆಗುತ್ತೆ ಅದನ್ನು ಮಾಡಿ. ಯಾಕಂದರೆ ನಾವು ಪ್ರೆಸೆಂಟ್ ಯಾವ ರೀತಿ ಇರ್ತೀವೋ ಅದೇ ನಮ್ಮ ಫ್ಯೂಚರ್ನ ಡಿಸೈಡ್ ಮಾಡ್ತದೆ. ನೀವು ಬರೀ ಕಂಪ್ಲೇಂಟ್ ಹೇಳ್ಕೊಂಡೆ, ಅವ್ರಿವ್ರನ್ನ ದೂರ್ತಾ, ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡ್ತಾ ಆ ರೀತಿಯೇ ನೀವು ಇದ್ದರೆ ಅದನ್ನೇ ಅಟ್ರಾಕ್ಟ್ ಮಾಡ್ತೀರಾ. ಹಾಗಾಗಿ ನಮ್ಮ ಭಾವನೆ ಯಾವ ರೀತಿ ಇದೆ ಅನ್ನೋದು ತುಂಬ ಮುಖ್ಯವಾದ ಪಾತ್ರ ವಹಿಸ್ತದೆ. ಪ್ರತಿಕ್ಷಣ ನಮ್ಮ ಭಾವ ಯಾವ ರೀತಿ ಇದೆ ಅನ್ನೋದನ್ನು ಚೆಕ್ ಮಾಡ್ತಾ ಇರಬೇಕು. ಒಂದು ಉದಾಹರಣೆಗೆ, ಯಾರೋ ನಿಮ್ಮನ್ನು ಬಂದು ಹೇಗಿದ್ದೀಯಾ, ಹೇಗೆ ಜೀವನ ನಡೀತಾ ಇದೆ ಅಂದರೆ ನೀವೇನಂತೀರಾ, ಪರವಾಗಿಲ್ಲ, ಮಾಮೂಲಿ ಅಂತೀರಾ. ಈ ಮಾಮೂಲಿ ಅನ್ನೋದು ಸಹ ಒಂದೊಂದು ಸಲ ನೆಗೆಟಿವ್ ಆಗಿ ಬದಲಾಗ್ತದೆ. ಯಾಕಂದರೆ ಮಾಮೂಲಿ ಅಂದರೆ ಜೀವನದಲ್ಲಿ ಒಳ್ಳೆಯದೂ ಏನಾಗ್ತಾ ಇಲ್ಲ, ಕೆಟ್ಟದ್ದು ಏನಾಗ್ತಾ ಇಲ್ಲ, ಪರವಾಗಿಲ್ಲ, ಮಾಮೂಲಿ ಅನ್ನೋ ಸಿಗ್ನಲ್ನ ನೀವು ನಿಮ್ಮ ಮೈಂಡಿಗೆ ಕೊಟ್ಟಾಗುತ್ತೆ. ಹಾಗಾಗಿ ಯಾರಾದರೂ ನಿಮಗೆ ಹೇಗಿದ್ದೀರಾ ಅಂತ ಕೇಳಿದರೆ ಚೆನ್ನಾಗಿದ್ದೀನಿ, ಫಸ್ಟ್ ಕ್ಲಾಸ್ ಆಗಿದ್ದೀನಿ, ಸೂಪರ್ ಆಗಿದ್ದೀನಿ ಈ ರೀತಿ ಹೇಳಿ. ಅದೇ ನಿಮ್ಮ ಜೀವನದಲ್ಲಿ ರಿಫ್ಲೆಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ಯಾವ ಶಬ್ದ, ಯಾವ ಭಾವನೆ ವ್ಯಕ್ತಪಡಿಸ್ತಾ ಇದ್ದೀರಾ ಅನ್ನೋದು ಮ್ಯಾಟ್ರ್ ಆಗ್ತದೆ. ನೀವೆಷ್ಟು ಒಳ್ಳೆ ಭಾವನೆಯಿಂದ ಇರ್ತೀರೋ, ಎಷ್ಟು ಪ್ರೇಮ ಕೊಡ್ತೀರೋ ಅದೇ ನಿಮ್ಮ ಜೀವನದಲ್ಲಿ ವಾಪಸ್ ಸಿಗ್ತದೆ. ಯಾಕಂದರೆ ನೀವು ನಿಮ್ಮ ಮೈಂಡಿಗೆ ಸಿಗ್ನಲ್ ಕೊಡ್ತಾ ಇದ್ದೀರಾ, ನಾನು ಖುಷಿಯಾಗಿದ್ದೀನಿ, ನಾನು ಪ್ರೇಮದಿಂದ ತುಂಬಿದ್ದೀನಿ ಅಂತ. ನಿಮ್ಗೇನು ಬೇಕೋ, ನೀವೇನು ಇಷ್ಟಪಡ್ತೀರೋ ಅದ್ರ ಬಗ್ಗೆ ಒಳ್ಳೆಯದನ್ನು ಮಾತಾಡ್ತಾ ಬನ್ನಿ. ಆವಾಗ ಅದು ನಿಮ್ಮ ಜೀವನದಲ್ಲಿ ಆಕರ್ಷಣೆ ಆಗ್ತದೆ. ನೀವು ಖುಷಿಯಾಗಿರೋದು
ಮುಖ್ಯ ಆಗುತ್ತೆ. ಅದೇ ನೀವು ನಾನು ಮನೆ ಕಟ್ಟಿದ ಮೇಲೆ ಖುಷಿಯಾಗಿರ್ತೀನಿ, ದುಡ್ಡು ಮಾಡಿದ ಮೇಲೆ ಖುಷಿಯಾಗಿರ್ತೀನಿ, ನೌಕರಿ ಸಿಗದ ಮೇಲೆ ಖುಷಿಯಾಗಿರ್ತೀನಿ, ಪ್ರಮೋಷನ್ ಬಂದ ಮೇಲೆ ಖುಷಿಯಾಗಿರ್ತೀನಿ, ಆ ರೀತಿ ಆಗಲ್ಲ. ನೀವು ಖುಷಿಯಾಗಿರಿ, ಆವಾಗೆಲ್ಲ ಬರ್ತದೆ. ನೀವು ಯಾವ ಭಾವನೆಯಲ್ಲಿ ಇದ್ದೀರಾ ಅದೇ ನಿಮ್ಮ ಜೀವನನ ನಿರ್ಮಾಣ ಮಾಡ್ತದೆ. ನಾವೇನು ಕೊಡ್ತೀವೋ ಅದೇ ನಮಗೆ ವಾಪಸ್ ಬರ್ತದೆ. ನೀವೇನು ಕೊಡ್ತಾ ಇದ್ದೀರಾ ನಿರ್ಧಾರ ಮಾಡಿ. ಒಂದ್ಸಲ ನಿಮ್ಮೊಳಗೆ ನೀವು ಇಣುಕಿ ನೋಡಿ. ನೀವು ಯಾರಿಗಾದರೂ ಹಣದ ಸಹಾಯ ಮಾಡ್ಬೇಕಂತಿದ್ದೀರಾ ಮಾಡಿ. ಹಣ ಇಲ್ವಾ, ನೀವು ಯಾರಿಗಾದರೂ ಪ್ರೀತಿ ಕೊಡ್ಬೇಕಂತಿದ್ದೀರಾ ಕೊಡಿ. ಅದು ಇಲ್ವಾ, ನೀವು ಯಾರಿಗಾದರೂ ನಿಮ್ಮ ಜ್ಞಾನನ ಹಂಚ್ಕೋಬೇಕಂತಿದ್ದೀರಾ ಅದನ್ನು ಕೊಡಿ. ಅದು ಇಲ್ವಾ, ನೀವು ಯಾರನ್ನಾದರೂ ಹೊಗಳ್ಬೇಕಂತಿದ್ದೀರಾ ಬಾಯಿ ತುಂಬ ಹೊಗಳಿ. ನೀವೇನು ಕೊಡ್ತೀರೋ ಅದೇ ನಿಮಗೆ ವಾಪಸ್ ಬರ್ತದೆ. ಒಟ್ಟಾರೆ ನಿಮ್ಗೇನು ಬೇಕೋ, ನೀವೇನು ಬಯಸ್ತೀರೋ ಅದನ್ನು ನೀವು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅದೇ ನೀವು ನಿಮ್ಮ ಜೀವನದಲ್ಲಿ ವಾಪಸ್ ಪಡಿತೀರ. ನೀವು ಒಬ್ಬರನ್ನ ಎಷ್ಟು ಪ್ರೀತಿ ಕೊಡಬೇಕಂದ್ರೆ, ಎಷ್ಟು ಪ್ರೀತಿಸಬೇಕು ಅಂದರೆ, ಅವರೇನಾದರೂ ನಿಮಗೆ ಮೋಸ ಮಾಡಿದ್ರೆ ಅವರಿಗೆ ನಾಚಿಕೆ ಆಗಬೇಕು, ನಾನು ಎಂಥವನಿಗೆ ಮೋಸ ಮಾಡಿದೆ ಅಂತ. ಆ ರೀತಿ ನಿಮ್ಮನ್ನು ನೀವು ತಯಾರು ಮಾಡ್ಕೊಳ್ಳಿ. ಈ ವಿಡಿಯೋನ ಶೇರ್ ಮಾಡುವುದ್ರ ಮೂಲಕವೂ ಸಹ ನೀವು ಬೇರೆಯವ್ರ ಜೀವನದಲ್ಲಿ ಏನೋ ವ್ಯಾಲ್ಯೂ ಆ್ಯಡ್ ಮಾಡಿದಾಗ್ತದೆ. ಯಾರೇ ಗೊತ್ತು ಯಾವ ವಿಡಿಯೋ ಯಾರ ಜೀವನದಲ್ಲಿ ಏನು ಬದಲಾವಣೆ ತರ್ತದೋ.